ದುಡ್ಡು ನಾವೆಲ್ಲ ಹೆಣ್ಮಕ್ಳೆಲ್ಲ ಹಾಕಿ ಮಾಡ್ತೀವಿ. ರೋಡ್ ರೆಡಿ ಮಾಡಿ ರೋಡ್ ಆಗ್ಬೇಕು ನಮ್ಗೆ. ಗೃಹಲಕ್ಷ್ಮಿ ದುಡ್ಡು ಬಂದಿರೋದೆಲ್ಲ ರೋಡ್ಗೆ ಹೋಗ್ಬಿಡಿ. ಗೃಹಲಕ್ಷ್ಮಿ ಹಣ ಊರಿನ ಅಭಿವೃದ್ಧಿಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಹಿಳೆಯರ ಆಕ್ರೋಶ. ಸರ್ಕಾರ ಮಹಿಳೆಯರಿಗಾಗಿ ನೀಡುತ್ತಾ ಇರುವ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಇಂತಹ ಒಂದು ಘಟನೆ ನಡೆದಿರುವುದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜೋಡಿ ಶ್ರೀರಂಗಾಪುರ ಗ್ರಾಮದಲ್ಲಿ. ಗ್ರಾಮದ ಹಲವು ಕಡೆಗಳಲ್ಲಿ ಮನೆಗಳಿಂದ ಹೊರಬರುವ ಕೊಳಚೆ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯ ಬದಿಯಲ್ಲೇ ನೀರು ನಿಂತು ಕೆರೆಯಂತಾಗಿದೆ. ನಿಂತ ನೀರಿನಿಂದ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಜ್ವರ, ಮಲೇರಿಯಾ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ಹಾಗೂ ಮಹಿಳೆಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂತ ಆರೋಪಿಸಿದ್ದಾರೆ. ಯಾರು ಮಾಡ್ಲಿಲ್ಲ, ಯಾರು ಚಾರ್ಜಿಕ್ಕೆ ಖರ್ಚು ಮಾಡ್ಕೊಂಡ್ ಬಂದ್ವಿ, ಯಾರು ರೆಡಿ ಮಾಡ್ಲಿಲ್ಲ. ತೀರಾ ಗೃಹಲಕ್ಷ್ಮಿ ದುಡ್ಡು ನಾವೆಲ್ಲ ಹೆಣ್ಮಕ್ಳೆಲ್ಲ ಹಾಕಿ ಮಾಡ್ತೀವಿ. ರೋಡ್ ರೆಡಿ ಮಾಡಿ ರೋಡ್ ಆಗ್ಬೇಕು ನಮ್ಗೆ. ರೋಡಿಗೆಲ್ಲ ಸೊಳ್ಳೆಗಳೆಲ್ಲ ಕಡ್ದು ಗಾಯ ಆಗಿದಾವೆ, ಬೈಯೆಲ್ಲ ಗಾಯ ಆಗಿದಾವೆ. ನಮಗೆ ರೋಡ್ ಮಾಡಿಸ್ಕೊಡ್ರಿ ಅಷ್ಟೇ. ಗೃಹಲಕ್ಷ್ಮಿ ದುಡ್ಡಿನ ತೀರಾ ಹಾಕ್ತಿವಿ ನಾವೆಲ್ಲ ಹೆಣ್ಣು ಮಕ್ಕಳೆಲ್ಲ. ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಮಹಿಳೆಯರು ತಾಲೂಕಿನ ಜನಪ್ರತಿನಿಧಿ ಹಾಗೂ ಶಾಸಕ ಬಿಜಿ ಗೋವಿಂದಪ್ಪ ಅವರನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಆದರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಇದೀಗ ಮಹಿಳೆಯರು ತಮ್ಮ ಗೃಹಲಕ್ಷ್ಮಿ ಹಣವನ್ನೇ ಒಗ್ಗೂಡಿಸಿ ಗ್ರಾಮದ ಸ್ವಚ್ಛತಾ ಚರಂಡಿ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಇದು ಮಹಿಳೆಯರ ಒಗ್ಗಟ್ಟಿಗೆ ಸಾಕ್ಷಿಯೇ ಸರಿ. ಆದರೆ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಚರಂಡಿ ನಿರ್ಮಿಸಬೇಕಾದ ಗ್ರಾಮ ಪಂಚಾಯಿತಿಯ ಕೆಲಸವನ್ನು ಮಹಿಳೆಯರೇ ಮಾಡಬೇಕಾದ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗಿದೆ? ಸರ್ಕಾರದ ಯೋಜನೆಯ ಹಣವನ್ನು ಗ್ರಾಮಾಭಿವೃದ್ಧಿಗೆ ಬಳಸಿಕೊಳ್ಳುವ ಮಟ್ಟಿಗೆ ಮಹಿಳೆಯರು ಮುಂದಾಗಿರುವುದು ಶ್ಲಾಘನೀಯವಾಗಿದ್ರು ಇದು ಸ್ಥಳೀಯ ಆಡಳಿತದ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತಹ ಗಂಭೀರ ಬೆಳವಣಿಗೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜೋಡಿ ಶ್ರೀರಂಗಾಪುರ ಗ್ರಾಮದ ಕೊಳಚೆ ನೀರು, ಚರಂಡಿ ಮತ್ತು ಸೊಳ್ಳೆಗಳ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕಾಗಿದೆ. ಇಲ್ಲವಾದರೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹೋರಾಟದ ಹಾದಿ ಹಿಡಿಯುವ ಸಾಧ್ಯತೆ ಇದೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಡ್ಮಿಟ್ ಮಾಡ್ಕೊಂಡು ಒಂದೊಂದು ವಾರ ಎಲ್ಲ ರಜಾ ಹಾಕ್ಸಿ ಕಾಲದಲ್ಲೂ ನೀವು ಇಷ್ಟೊಂದು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಗೃಹಲಕ್ಷ್ಮಿ ದುಡ್ಡು ಬಂದಿರೋದೆಲ್ಲ ರೋಡ್ಗೆ ಹೋಗ್ಬಿಡಿ ಅಷ್ಟೇ ಸಾಕು. ಜನರ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ನಮ್ಮ ಸುದ್ದಿ ಸಂಸ್ಥೆ ಮಾಡ್ತಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.